ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಭಾಳ ಮಸ್ತಾಗಿ ವರ್ಷ ಪೂರ್ತಿ ಇಟ್ಕೋರಿ, 2 ವರ್ಷ ಇಟ್ಕೋರಿ, ಆದ್ರೂ ಅವಕ್ಕೆ ಏನೂ ಆಗ್ಲಾರ್ದಂಗೆ ಉಳಿಯುವಂತಹ ಭಾಳ ಮಸ್ತ್ ಮಾಡುವಂತಹ ನಿಂಬೆಹಣ್ಣು ಉಪ್ಪಿನಕಾಯಿ ಅಥವಾ ನಿಂಬೆಕಾಯಿ ಉಪ್ಪಿನಕಾಯಿಯನ್ನು ತೋರಿಸ್ಕೊಡ್ತೀವಿ ರೀ. ವಿತ್ ಟಿಪ್ಸ್ ರೀ. ಅತಿ ಸುಲಭವಾದಂತಹ ಒಂದು ಮೆಥಡನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಮೊದಲಿಗೆ ನೋಡ್ರಿ, ನಿಮಗೆ ವಜನ್ ಮೇಲೆ ಹೇಳಬೇಕು ಅಂತಂದ್ರೆ ಒಂದು ಅರ್ಧ kg ಅಷ್ಟು ನಾವಿಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ. ಅವನ್ನ ತೊಳೆದು ಹಿಂಗೆ ಒರೆಸಿ ತೊಗೊಂಡಿದ್ದೀವಿ ರೀ. ನೋಡ್ರಿ, ನೀವು ತೊಗೊಳ್ಬೇಕಾದ್ರೆ ತೋಟಿ ಅಂದ್ರೆ ಸಿಪ್ಪೆ ತೆಳುವಾಗಿರುವಂತಹ ಉಪ್ಪಿನಕಾಯಿಗೆ ಅಂತಾನೆ ನಿಂಬೆಕಾಯಿ ಸಿಗ್ತಾವೆ, ಆರಿಸಿ ತೊಗೊಂಬರಿ. ನಾವಿಲ್ಲಿ ಅಂಥದ್ದು ತೊಗೊಂಬಂದಿಲ್ಲ ಅಟ್ಟೆ ರೀ. ಆಮೇಲೆ ಇವನ್ನ ಚಲೋತ್ನಂಗೆ ನಾವು ನಾಲ್ಕು ಭಾಗ ಮಾಡಿ ಬೀಜನ ತೆಗೆದ ಒಂದು ಗ್ಲಾಸಿಂದ ಯಾವುದೇ ಒಂದು ಕಂಟೈನರ್ದಾಗ ಇಟ್ಕೋರಿ, ಒಂದು ಬರಣಿ ಒಳಗೆ ಒಟ್ಟು ಹಾಕಿರಿ. ಇವನ್ನ ನಾವು ಎಷ್ಟು ದಿನ ಇಡಬೇಕು ಅಂತಂದ್ರೆ ಹೇಳ್ತೇನೆ ರೀ ನಾನು ನಿಮ್ಗೆ. ಅದಕ್ಕಿಂತ ಮೊದಲು ಏನು ಮಾಡಿರಿ, ಇದಕ್ಕೆ ಉಪ್ಪನ್ನು ಹಾಕಿರಿ. ನಿಂಬೆಹಣ್ಣನ್ನು ಏನು ಕಟ್ ಮಾಡಿಟ್ಟಿದ್ರಲ್ಲ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆಂದಾಗಿ ಒಂದು ಈಟ್ ಅದನ್ನು ಜಲಿಸಿ ನೀವು ಇವನ್ನ 1 ವಾರ ಇಟ್ಕೊಳ್ಬೇಕ್ರಿ. ನೆನಪಿಟ್ಕೊರಿ, 7 ದಿನ ಅಂದ್ರೆ 1 ವಾರ ಇವನ್ನ ನೀವು ದಿನ ಹಿಂಗೆ ಸ್ವಲ್ಪ ಜಲಿಸಿ ಹಂಗೆ ಇಡಬೇಕಾಕೈತ್ರಿ. ಫ್ರಿಜ್ದಾಗ ಇಡಬೇಡ್ರಿ, ಮತ್ತು ಹೊರಗಣ ಇಡ್ರಿ. ನೆನಪಿಟ್ಕೊರಿ. ನೋಡಿ, ಕ್ಲೋಸ್ ಮಾಡಿರಿ, ಮತ್ತು ದಿನ ತೆಗೆದು ದಿನ ಜಲಿಸೋದು, ಮತ್ತು ಮುಚ್ಚಿ ಬರೋಬ್ಬರಿಯಾಗಿ ಇಡೋದು. ಈ ರೀತಿಯಾಗಿ ನೀವು ಎಷ್ಟು ದಿನ ಮಾಡಬೇಕು? 7 ದಿನ. ಅಂದ್ರೆ ಅವು ಚಂದಂಗೆ ಹೇಳ್ಬೇಕು ರೀ ಅಂತಂದ್ರೆ ಅವು ಕಳಿತಾವು, ಬರೋಬ್ಬರಿಯಾಗಿ ನಿಮ್ಗೆ ಉಪ್ಪಿನಕಾಯಿ ಹಾಕಕ್ಕೆ ಬರ್ತದೆ. ನೋಡ್ಬೋದು ರೀ ನೀವು. 7 ದಿನ ಆದ್ಮೇಲೆ ಯಾವ ರೀತಿ ಈ ನಿಂಬೆಹಣ್ಣಿನ ಕಂಡೀಷನ್ ಐತಿ ಅಂಥೇಳಿ ನಿಮಗೆ ಗೊತ್ತಾಗತ್ತೈತಿ ರೀ. ಇನ್ನು ಬರ್ರಿ ಮತ್ತೇನೇನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಮಸಾಲೆ ಬೇಕಲ್ರಿ. ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪನ್ನು ತೊಗೊಂಡವ್ರಿ. ಅದಾದ ನಂತರ ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ತೊಗೊಂಡ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ತೊಗೊಂಡ್ರಿ. ಮತ್ತು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಕಾಳು ಅಥವಾ ಕಾಳು ಮೆಣಸನ್ನು ತೊಗೊಂಡ್ರಿ. ಇವನ್ನ ಸ್ವಲ್ಪ ನೀವು ಹುರಿಬೇಕಾಕೈತ್ರಿ ಚಂದಾಗಿ. ಈ ಒಂದು ಬಡೆ ಸೊಂಪಿಂದ ಭಾಳ ಮಸ್ತಾಗಿರುವಂತಹ ಫ್ಲೇವರ್ ಬರ್ತೈತಿ ಎಲ್ಲ ರೀತಿಯ ಉಪ್ಪಿನಕಾಯಿಗಳಿಗೆ. ಅದಕ್ಕೆ ನಾನು ಚಲೋತ್ನಂಗೆ ಸ್ವಲ್ಪ ಹುರಿದ ನೀವು ಆರಕ್ಕೆ ಇಟ್ಕೊರಿ. ಈ ಕಡೆ ಒಂದು 2 ಕಪ್ ಅಷ್ಟು ನಾವಿಲ್ಲಿ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀವಿ ರೀ. ಅದಕ್ಕೆ 2 ಚಮಚೆ ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಕರಗಿಸಾಕತ್ತೀವಿ ರೀ. ನೀವು ಅದನ್ನು ಬರೋಬ್ಬರಿಯಾಗಿ ಕರಗಿಸ್ರಿ. ನೆನಪಿಟ್ಕೊರಿ, ಭಾಳಷ್ಟು ನೀರು ಹಾಕಂಗಿಲ್ಲ, ಬರೀ ನೀವು ಅಷ್ಟನ್ನು ಕರಗಿಸ್ಬೇಕಾಕತಿ. ಹೆಂಗ್ರಿ ಅಂತಂದ್ರೆ ಅದು ಸ್ವಲ್ಪ ಒಂದು 2 ಕುದಿ ಬರಬೇಕು, ಮತ್ತು ಅಂಟಂಟ್ ಆಗಬೇಕು. ಅಲ್ಲಿ ತನಕ ನೀವು ಅದನ್ನು ಕರಗಿಸಿ ಈ ರೀತಿಯಾಗಿ ಕುದಿಸಿ ತಯಾರು ಮಾಡಿ ಇಟ್ಕೊಡ್ರಿ. ಇನ್ನು ಆಗಲೇ ಏನೇನೆಲ್ಲ ಮಸಾಲೆಯನ್ನು ಮಾಡ್ಕೊಳಕಂತ ಹೇಳಿ ಹುರಿದಿದ್ರಲ್ಲ, ಬಡೆ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಏನು ಮಾಡೋರಿ, ಗಿರ್ರ ಅಂಥೇಳಿ ಅನ್ಸ್ಕೊಂಡು ಪುಡಿ ಮಾಡ್ಕೊಂಡು ತೊಗೊಂಡು ಬರೋರಿ. ಈ ಒಂದು ಮಸಾಲೆಯಿಂದ ಭಾಳ ಮಸ್ತಾಗಿರುವಂತಹ ರುಚಿ ಬರ್ತೈತಿ ರೀ ಉಪ್ಪಿನಕಾಯಿಗೆ. ಆಮೇಲೆ ಬೆಲ್ಲ ಏನು ಕರಗಿಸಿಟ್ಟಿದ್ರಲ್ಲ ಇದರೊಳಗನ ತೊಗೊಂಡು ಬಂದ ನಾವೀಗ ಆ ಮಸಾಲೆಯನ್ನು ಹಾಕೋರಿ. ಎಷ್ಟು ಮಾಡಿದೆವೋ ಅಷ್ಟು ಮಸಾಲೆ ಹಾಕೋರಿ. ಹಂಗೆ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕೊಂಡ್ರಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನ್ ಅಷ್ಟು ಕಲೋಂಜಿಯನ್ನು ಹಾಕೋರಿ. ಆಮೇಲೆ ಇಲ್ಲಿ ನಾವು ಬ್ಲ್ಯಾಕ್ ಸಾಲ್ಟನ್ನು ಹಾಕಿದೀವಿ ರೀ. ಮುಂದಕ್ಕೆ ಇದ್ರಾಗ 1 ಟೀ ಸ್ಪೂನ್ ಅಷ್ಟು ನೀವು ಅಜವಾನನ್ನು ಕೈಯಿಂದ ಈ ರೀತಿ ತಿಕ್ಕಿ ಅಂದ್ರೆ ಕ್ರಷ್ ಮಾಡಿ ಇದರೊಳಗೆ ಸೇರಿಸಿರಿ. ಭಾಳ ಮಸ್ತ್ ಫ್ಲೇವರ್ ಬರ್ತೈತೆ ರೀ. ಈಗ ಇದನ್ನೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದ್ರೆ ಆ ಒಂದು ಖಾರದ ಪುಡಿ, ಅರಿಶಿನ, ಆಮೇಲೆ ಬ್ಲ್ಯಾಕ್ ಸಾಲ್ಟ್ ರೀ, ಮತ್ತು ನಾವು ಮಾಡ್ಕೊಂಡಂತಹ ಉಪ್ಪಿನಕಾಯಿ ಒಂದು ಮಸಾಲೆ ಎಲ್ಲನೂ ಮಿಕ್ಸ್ ಆಗಬೇಕ್ರಿ ಬೆಲ್ಲದ ಜೊತೆ. ಗೊತ್ತಾತ್ರಿ? ಈ ರೀತಿ ಆದ ನಂತರ ಅದಕ್ಕೆ ನಿಂಬೆಹಣ್ಣನ್ನು ಅಥವಾ ಏನು ನಾವು ಚೆಂದಾಗಿ ಒಂದು ವಾರ ಇಟ್ಟಿದ್ದು ನೋಡ್ರಿ, ಅವನ್ನೆಲ್ಲ ತೊಗೊಂಡು ಬಂದ ಈಗ ಇದ್ರೊಳಗನ ಸೇರಿಸಿ ಮಿಕ್ಸ್ ಮಾಡೋರಿ. ಚಲೋತ್ತಂಗಿ ನೀವು ಅದನ್ನು ಸಮಯ ತೊಗೊಂಡು ಅಂದ್ರೆ ಟೈಮ್ ಕೊಡ್ರಿ, ಸಮಾಧಾನಲೇ ಮಿಕ್ಸ್ ಮಾಡಿರಿ. ಆಮೇಲೆ ಇವನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ತಿಳಿತಿರ್ಲೆ, ನೀವು ವರ್ಷಾನುಗಂಟ್ಲೆ ಇಟ್ಟರು ಇವಕ್ಕೆ ಏನೂ ಆಗೋದಿಲ್ಲ, ಭಾಳ ಮಸ್ತಾಗಿ ಉಳಿತಾವು. ನೀವು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು, ಮಸ್ತಾಗಿ ಮಾಡ್ಕೊಳ್ಬೋದು ರೀ. ಜಸ್ಟ್ ನೀವು ಪೇಷನ್ಸ್ ಇಟ್ಕೊಳ್ಬೇಕಾಗೈತಿ. ಯಾಕ್ರಿ, ನಿಂಬೆಹಣ್ಣನ್ನು 7 ದಿನ ತಕ್ಕ ಅಂದ್ರೆ 1 ವಾರ ತಕ್ಕರೆ ನೀವು ಇಡಬೇಕಾಕೈತ್ರಿ. ಇಲ್ಲ ನಿಮಗೆ ಇನ್ಸ್ಟಂಟಾಗಿ ಮಾಡುವಂತಹ ನಿಂಬೆಕಾಯಿ ಅಥವಾ ನಿಂಬೆಹಣ್ಣಿನ ಉಪ್ಪಿನಕಾಯಿ ಬೇಕು ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ನಾವು ನಿಮಗೆ ತೋರಿಸಿದ್ದೀವಿ. ತಾವೇನ್ರಿ ನೋಡಿಲ್ಲ ಅಂತಂದ್ರೆ ಹೋಗಿ ಒಂದು ಸಲ ತಪ್ಪಲಾರ ನೋಡ್ಕೊಂಬರಿ. ಅವು ಇಷ್ಟ ಆಗ್ತಾವೆ, ಆದ್ರೆ ಅವು ಇನ್ಸ್ಟಂಟ, ಇವು ಸ್ವಲ್ಪ ಟೈಮ್ ತೊಗೊಳ್ಳೋವಂಥ ಅಂದ್ರೆ 1 ವಾರ ಗಂಟಲೆ ಟೈಮ್ ತೊಗೊಳ್ಳೋಂಥ ಉಪ್ಪಿನಕಾಯಿ. ಹಂಗಾದ್ರೆ ನೀವು ಟ್ರೈ ಮಾಡ್ತೀರಿ, ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ತೀರಿ ಅಂತ ಆಶಿಸ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.